ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ವಿದ್ಯಾರ್ಥಿಗಳಿಗೆ ಕಾನೂನು ಸುರಕ್ಷತಾ ಬಗ್ಗೆ ಪೊಲೀಸರಿಂದ ಅರಿವು. ವಿದ್ಯಾರ್ಥಿ ದೆಸೆಯಿಂದಲೇ ಪ್ರತಿಯೊಬ್ಬರೂ ಕಾನೂನು ಅರಿವು ಬೆಳೆಸಿಕೊಳ್ಳುವುದು ಇಂದಿನ ಸಮಾಜದಲ್ಲಿ ಅತ್ಯಂತ ಅತ್ಯಗತ್ಯವಾಗಿದೆ. ದುಶ್ಚಟಗಳಿಂದ ದೂರವಾಗಿರಬೇಕು ಎಂದು ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯ PSI ಶ್ಯಾಮರಾವ್ ಕರೆ ನೀಡಿದರು. ಅವರು ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಡಿಗವಾರಹಳ್ಳಿ ಗ್ರಾಮದ ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಗೆ ಭೇಟಿ ನೀಡಿದ ಅವರು ವಿದ್ಯಾರ್ಥಿಗಳಿಗೆ ವಿವಿಧ ಕಾನೂನುಗಳು ಹಾಗೂ ಸುರಕ್ಷತಾ ಕ್ರಮಗಳ ಕುರಿತು ವಿಶೇಷ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜವನ್ನು ಕಾಡುತ್ತಿರುವ ಬಾಲ್ಯ ವಿವಾಹ ಪದ್ಧತಿಯಿಂದ ಹೆಣ್ಣು ಮಕ್ಕಳ ಭವಿಷ್ಯ ಹೇಗೆ ಹಾಳಾಗುತ್ತದೆ ಎಂಬುದನ್ನು ವಿವರಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಮಕ್ಕಳ ರಕ್ಷಣೆಗಾಗಿರುವ ಫೋಕ್ಸೋ ಕಾಯ್ದೆ, ಜೂನೈಲ್ ಜಸ್ಟಿಸ್ ಕಾಯ್ದೆ ಹಾಗೂ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯನ್ನು ದಾರಿ ತಪ್ಪಿಸುತ್ತಿರುವ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ಭೀಕರ ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಟು ವಾಸ್ತವವನ್ನು ಮನವರಿಕೆ ಮಾಡಿಕೊಳ್ಳಲಾಯಿತು. ಜೊತೆಗೆ ಸಾರ್ವಜನಿಕ ರಸ್ತೆಗಳಲ್ಲಿ ಸಂಚರಿಸುವಾಗ ಪಾಲಿಸಬೇಕಾದ ಸಂಚಾರ ನಿಯಮಗಳ, ಸಮಾಜದಲ್ಲಿನ ಭಿಕ್ಷಾಟನೆ, ಪಿಡುಗು, ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ತಂತ್ರಜ್ಞಾನ ಯುಗದಲ್ಲಿ ಹೆಚ್ಚಾಗುತ್ತಿರುವ ಸೈಬರ್ ಫ್ರಾಡ್ ಅಂದರೆ ಆನ್ಲೈನ್ ವಂಚನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಲು ಸಹ ಸೂಕ್ತ ಸಲಹೆಗಳನ್ನು ಸಹ ನೀಡಿದರು. ಇನ್ನು ಯಾವುದೇ ತುರ್ತು ಸಂದರ್ಭ ಎದುರಾದಾಗ ಅಥವಾ ಮಕ್ಕಳ ಹಕ್ಕುಗಳು ಉಲ್ಲಂಘನೆಯಾದಾಗ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಬಳಸಬಹುದಾದ ಪ್ರಮುಖ ಸಹಾಯವಾಣಿ ಸಂಖ್ಯೆಗಳಾದ 1098 ಮಕ್ಕಳ ಸಹಾಯವಾಣಿ, 112 ತುರ್ತು ಪೊಲೀಸ್ ಸೇವೆ, 1930 ಮತ್ತು 1933 ಸೈಬರ್ ಅಪರಾಧ ಸಹಾಯವಾಣಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಇವುಗಳ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಇನ್ನು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ರಹೀಂ ರಣೆಮಲೆ, ಶಿಕ್ಷಕರಾದ ಅಕ್ಬರ್ ಪಟೇಲ್, ನಾಗರಾಜ್, ಶಾಲಾ ಸಿಬ್ಬಂದಿ, ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದು ಮಾಹಿತಿ ಪಡೆದುಕೊಂಡರು. ಯಾರ್ಯಾರು ಇರ್ತಾರೆ ಅವ್ರ ನಂಬರ್ ಫಾರ್ವರ್ಡ್ ಮಾಡ್ತಾರೆ. ಅವರೆಲ್ಲ ನೋಡಿ ಏನಂತಾರೆ, ಅಯ್ಯೋ ನಾನು ಯಾರಾದ್ರೂ ಅನ್ಕೊಂಡಿರ್ತಾರ ಎಡಿಟಿಂಗ್ ಮಾಡಿರ್ತಾರೆ ಅಂತ. ಫಸ್ಟ್ ಏನ್ ಅನ್ಕೋತಾರೆ ಅಂದ್ರೆ ನಮ್ಮ ಮಗುನೇ ಏನೋ ಹಿಂಗ್ ಮಾಡ್ಬಿಟ್ಟಿದೆ, ಹೌದಲ್ವಾ? ಮ್ಯಾಕ್ಸಿಮಮ್ ಹಂಗಿಲ್ಲ ಅನ್ಕೊಳೋದು. ಸೊ ನಮ್ಮ ಮಗುನೇ ಏನೋ ಮಾಡ್ಬಿಟ್ಟಿದೆ ಅಂತ ಭಯ ಪಡ್ಕೊತಾರೆ. ಸೊ ಭಯ ಪಟ್ಟಾಗ ನೀವು ಗಲಾಟೆಗಳು ಮಾಡ್ಕೋಬಹುದು ಅಥವಾ ಎದುರ್ಕೋಬಹುದು, ಈ ತರ ಎಲ್ಲ ಆಗುತ್ತೆ. ಬಟ್ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೂ ಹೋಗೋ ತರ ಮಾಡಲೇಬಾರ್ದು. ನಿಮ್ಮ ಅಕೌಂಟ್ ಏನಾದ್ರು ಹ್ಯಾಕ್ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತು ಅಂದ್ರೆ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಇದೆ, ಅರ್ಥ ಆಯ್ತಾ? ಗೊತ್ತಿದೆ ಯಾರಾದ್ರು? 1930 ಹೇಳಿ. ಇದು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಅಂತ ಇರುತ್ತೆ. ನಿಮ್ದು ಯಾವುದೇ ರೀತಿ ದುಡ್ಡು ಕಟ್ಟಾಗಲಿ, ಅದ್ರದ್ದು OTP ಹೇಳ್ಬಿಟ್ಟು ನಿಮ್ದು ಏನಾದ್ರು ಅಕೌಂಟ್ ಬ್ಲಾಕ್ ಆಗಲಿ ಅಥವಾ ನಿಮ್ದು ಏನಾದ್ರು ಫೋಟೋಸ್ ಮಿಸ್ಯೂಸ್ ಆಗಿದೆ ಅಂತ ಏನಾದ್ರು ನಿಮ್ಗೆ ಅನ್ಸುತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ 1930 ಕಾಲ್ ಮಾಡಿದ್ರೆ ನಿಮ್ದು ಅಕೌಂಟು ಅವ್ರು ಏನ್ ನಿಮ್ದು ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ ಅವ್ರ ಅಕೌಂಟ್ ನ ಬ್ಲಾಕ್ ಮಾಡ್ತಾರೆ. ಮಾಡ್ತೀರಾ? ನಿಮ್ ಪೇರೆಂಟ್ಸ್ ಹೇಳ್ತೀರಾ ಇದೆಲ್ಲ ಇದ್ರ ಬಗ್ಗೆ? ಏನಿದು 1930 ಏನಿದು? ಸೈಬರ್ ಕ್ರೈಮ್. ವೆರಿ ಗುಡ್. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್. ಈಗ ಯಾರಾದ್ರೂ ರೀಸೆಂಟ್ ಆಗಿ ಮದುವೆ ಮಾಡ್ಕೋಬೇಕಂತ ಏನಾದ್ರು ಅನ್ಕೊಂಡಿದ್ದೀರಾ? ಇದ್ರೆ ಹೇಳಿ, ಪರವಾಗಿಲ್ಲ. ಇಲ್ವಾ? ಮತ್ತೆ ಮದುವೆ ಆಗ್ಬೇಕಂತ ಯಾಕೆ ಮದುವೆ ಆಗಲ್ಲ ನೀವು? ಏಜ್ ಆಗಿಲ್ಲ. ಎಷ್ಟು ಏಜ್ ಆಗ್ಬೇಕು ನಿಮ್ಗೆ ಮದುವೆ ಆಗ್ಬೇಕು? 1 ನಿಮಿಷ. ವೆರಿ ಗುಡ್. ಬಾಯ್ಸ್ಗೆ ನಿಮ್ಗೆ ಅದಕ್ಕಿಂತ ಮುಂಚೆ ಮದುವೆ ಏನಾಗುತ್ತೆ?
ಪೋಕ್ಸೋ ಕಾಯ್ದೆ ಆಗುತ್ತೆ. ಅದಕ್ಕಿಂತ ಮುಂಚೆ ಬಾಲ್ಯ ವಿವಾಹ ಕಾಯ್ದೆಯಲ್ಲಿ ನಿಮ್ಮಗಳ ಮೇಲೆ ಕೇಸಸ್ ಆಗುತ್ತೆ. ನೀವಿಬ್ರೆ ಓಡೋಗಿ ಮದ್ವೆ ಆದ್ರೆ ನಿಮ್ಮಿಬ್ರ ಮೇಲೆ ಆಗುತ್ತೆ. ನಿಮ್ ಪೇರೆಂಟ್ಸ್ ಏನಾದ್ರು ಮದ್ವೆ ಮಾಡಿಸ್ತಾ ಇದ್ರೆ ನಿಮ್ ಪೇರೆಂಟ್ಸ್ ಗಳು ಮೇಲೆ ಕೇಸ್ ಆಗುತ್ತೆ. ಜೊತೆಗೆ ಚೌಲ್ಟ್ರಿ ಅಥವಾ ದೇವಸ್ಥಾನದಲ್ಲಿ ಮದ್ವೆ ಆಗ್ತಿದ್ರೆ ಚೌಲ್ಟ್ರಿ ಓನರ್ ಯಾರಿರ್ತಾರೆ ಅವ್ರ ಮೇಲೆ, ದೇವಸ್ಥಾನದಲ್ಲಿ ಪೂಜಾರಿ ಯಾರಿರ್ತಾರೆ ಅವ್ರ ಮೇಲೆ, ಫೋಟೋಗ್ರಾಫರ್ ಬಂದಿದ್ರೆ ಫೋಟೋಗ್ರಾಫರು, ಅಡುಗೆ ಭಟ್ಟ ಬಂದಿದ್ರೆ ಅಡುಗೆ ಭಟ್ಟ, ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ನೀವು ಓಡೋರೋದಕ್ಕೆ ಅಂತ ಇದ್ರೆ ಅವ್ರಗಳ ಮೇಲೆ ಎಲ್ಲಾರ ಮೇಲೂ ಕೂಡ ಕೇಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅದರಿಂದ ಯಾವುದೇ ಕಾರಣಕ್ಕೂ